ನಮಸ್ಕಾರ. ಮತ್ತೊಂದು ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಬಂದು ಕೂತಿದ್ದೀನಿ. ವಿಷಯವನ್ನು ಪ್ರಾರಂಭ ಮಾಡೋಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಮೆಚ್ಕೊಳ್ತಾ ಇದ್ದೀರಾ, ದಯಮಾಡಿ ಅವುಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬರ್ಗಳಾಗಿ ಆ ಬಟನ್ ಒತ್ತೋದ್ರ ಮೂಲಕ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾಯಿದ್ದೀನಿ. ಇವತ್ತು ನಾನು ತಂದಿರತಕ್ಕಂಥ ವಿಷಯ ಯಾವಾಗ ಯಾರಿಗೆ ಪ್ರೊಬೇಟ್ ಬೇಕು ಅಂತ, ಪ್ರೊಬೇಟ್ ಬಗ್ಗೆ ಮಾತಾಡ್ತಾಯಿದ್ದೀನಿ. ನೀವೆಲ್ಲ ಕೇಳಿದಿರ ಪ್ರೊಬೇಟ್ ಅಂತೇಳಿ, ಅಂದರೆ ವಿವರಗಳು ಗೊತ್ತಿರಲಿಕ್ಕಿಲ್ಲ, ಹೇಳ್ತೀನಿ. ಈಗ ಯಾರೋ ಒಬ್ಬರು ವಿಲ್ ಬರೀತಾರೆ, ಗೊತ್ತಾಯ್ತಾ? ವಿಲ್ ಬರೆದು ತೀರೋಗ್ತಾರೆ, ಹೌದಾ? ತೀರೋದ ತಕ್ಷಣ ಆ ವಿಲ್ಲಲ್ಲಿ ಅವ್ರು ಬರೆದಿರ್ತಕ್ಕಂಥ ಅಂತಿಮ ಇಚ್ಛೆ ಜಾರಿಗೆ ಬರಬೇಕು, ಗೊತ್ತಾಯ್ತಾ? ಅವ್ರು ಏನು ಬರೆದಿರ್ತಾರೋ ಜಾರಿಗೆ ಬರಬೇಕಾಗತ್ತೆ, ಗೊತ್ತಾಯ್ತಾ? ಎರಡು ಥರದ ಬಿಲ್ಗಳಿರ್ತಿರಲಿ. ಒಂದು, ಒಬ್ಬ ವೈಯಕ್ತಿಕವಾಗಿ ಯಾರೋ ಒಬ್ಬರಿಗೆ ಇಬ್ಬರಿಗೆ ಇಂತಿಂಥ ಆಸ್ತಿ ಹೋಗಬೇಕು ಅಂತ ಬರೆದಿರ್ತಾರೆ. ನನ್ನ ಇಂತಿಂಥ ಆಸ್ತಿ ಎ ಅನ್ನೋರಿಗೆ ಹೋಗಬೇಕು, ಇಂತಿಂಥ ಆಸ್ತಿ ಬಿ ಅನ್ನೋರಿಗೆ ಹೋಗಬೇಕು, ಇಲ್ಲಿರ್ತಕ್ಕಂಥ ಹಣ ಏನಿದೆ ಬ್ಯಾಂಕಲ್ಲಿ ಡಿಪಾಸಿಟು ಅಂಥವ್ರು ಮೂರನವ್ರಿಗೆ ಹೋಗಬೇಕು, ಈ ಥರದ್ದು ಬರೆದಿರ್ತಾರೆ, ಹೌದಾ? ಇದು ಬಹಳ ವೈಯಕ್ತಿಕವಾಗಿ ಯಾರೋ ಒಬ್ಬರಿಗೆ ಇಬ್ಬರಿಗೆ 3 ಜನಕ್ಕೆ ಬರೆದಿರ್ತಕ್ಕಂಥ ಒಂದು ವಿಲ್ಲು, ಆಯಿತಾ? ಇನ್ನೊಂದು ವಿಲ್ ಏನಾಗುತ್ತೆ, ತುಂಬ ಆಸ್ತಿ ಇರುತ್ತೆ. ಅವಾಗ ಏನು ಮಾಡ್ತಾರೆ, ಅವರು ಒಬ್ಬ ಅಡ್ಮಿನಿಸ್ಟ್ರೇಟರ್ನ ಅಪಾಯಿಂಟ್ ಮಾಡ್ತಾರೆ, ಆಡಳಿತದ ಅಧಿಕಾರಿ ಅಂತ ಹೇಳ್ತೀವಲ್ಲ, ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಅವರು ಆ ವಿಲ್ನಲ್ಲಿ ಅವ್ರು ಯಾರು ಬರೋದು ತೀರೋಗಿರ್ತಾರೆ ಅವರ ಅಂತಿಮ ಇಚ್ಛೆ ಏನಿರುತ್ತೆ ಅದನ್ನು ನೆರವೇರಿಸಬೇಕು, ಗೊತ್ತಾಯ್ತಾ? ಆ ಒಂದು ಆಸ್ತಿಯನ್ನು ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥದ್ದು, ಬೆಲೆ ಕಟ್ತಕ್ಕಂಥದ್ದು, ಮಾರ್ತಕ್ಕಂಥದ್ದು, ಮತ್ತು ಯಾರ್ಯಾರಿಗೆ ಕೊಡಬೇಕು, ಯಾವ್ಯಾವ ಉದ್ದೇಶಕ್ಕೆ ಆಸ್ತಿಯನ್ನು ಕೊಡಬೇಕು, ನೋಡ್ಕೋಬೇಕು ಅನ್ನೋದು ಬರೆದಿರ್ತಾರಲ್ಲ, ಅದನ್ನು ಕಾರ್ಯಗತಗೊಳಿಸಲು ಇರ್ತಕ್ಕಂಥ ಒಬ್ಬ ಮ್ಯಾನೇಜರ್ರೇ ಅಡ್ಮಿನಿಸ್ಟ್ರೇಟ್ರು, ಗೊತ್ತಾಯ್ತಾ? ಆಗ ಈಗ ಎರಡನೇ ಸಂದರ್ಭ ಇದೆಯಲ್ಲ, ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಮಾಡಿರ್ತಾರಲ್ಲ, ಅಂದರೆ ವಿಲ್ ಬರೆದ್ಬಿಟ್ಟು ನನ್ನ ಆಸ್ತಿನ ನೋಡ್ಕೊಳ್ಳೋದಕ್ಕೆ, ಗೊತ್ತಾಯ್ತಾ, ಅದರ ವ್ಯಾಲ್ಯೂ ಕೊಟ್ಟೋದಕ್ಕೆ, ಭಾಗಶಃ ಮಾರಿ ಇಂಥವ್ರಿಗೆ ಕೊಡೋದಕ್ಕೆ, ಇಂಥವ್ರಿಗೆ ದಾನ ಮಾಡೋದಕ್ಕೆ, ಅಥವಾ ನನ್ನ ಆಸ್ತಿಯಲ್ಲಿ ಇಂಥ ಸಂಸ್ಥೆ ಸ್ಥಾಪನೆ ಮಾಡೋದಕ್ಕೆ ಇತ್ಯಾದಿ ಇತ್ಯಾದಿ ಬರೆದಿರ್ತಾರಲ್ಲ, ಆ ಒಂದು ಎರಡನೇ ಸಂದರ್ಭಕ್ಕೆ ಪ್ರೊಬೇಟ್ ಬೇಕಾಗತ್ತೆ, ಗೊತ್ತಾಯ್ತಾ? ಆ ಪ್ರೊಬೇಟ್ ಅಂತಕ್ಕಂಥದ್ದನ್ನು ಈ ಅಡ್ಮಿನಿಸ್ಟ್ರೇಟರ್ ಅಂತ ಯಾರಿದ್ದಾರೆ, ಯಾರು ಅಪಾಯಿಂಟ್ ಆಗಿರ್ತಾರೆ ವಿಲ್ನಲ್ಲಿ, ಅವರು ಜಿಲ್ಲಾ ನ್ಯಾಯಾಲಯಕ್ಕೆ ಅಪ್ಲೈ ಮಾಡಿ ಇದನ್ನು ವಿಲ್ ಇಂಥವ್ರು ಬರೆದಿದ್ದಾರೆ, ಇಂಥವ್ರು ತೀರೋಗಿದ್ದಾರೆ, ಅವರು ಇಂಥ ತಾರೀಕಲ್ಲಿ ತೀರೋದ್ರು, ಡೆತ್ ಸರ್ಟಿಫಿಕೇಟ್ ಈ ಥರ ಇದೆ, ಗೊತ್ತಾಯ್ತಾ? ಆದ್ದರಿಂದ ದಯಮಾಡಿ ನನ್ನನ್ನು ಅಡ್ಮಿನಿಸ್ಟ್ರೇಟರಾಗಿ ಕೆಲಸ ಮಾಡೋದಕ್ಕೆ ಲೆಟರ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಕೊಡಿ, ಪ್ರೊಬೇಟ್ ಕೊಡೋದ್ರ ಮೂಲಕ ಅಂಥೇಳಿ ಅವರೊಂದು ಅರ್ಜಿನ ಹಾಕಬೇಕು. ಎಲ್ಲಿಗೆ? ಜಿಲ್ಲಾ ನ್ಯಾಯಾಲಯಕ್ಕೆ. ಆ ನ್ಯಾಯಾಲಯ ಆಗ ಪ್ರೊಬೇಟನ್ನು ಇಶ್ಯೂ ಮಾಡುತ್ತೆ. ಅವರಿಗೆ ಆ್ಯಕ್ಚುಲಿ ಲೆಟರ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಕೊಡುತ್ತೆ. ಆ ಪ್ರೊಬೇಟ್ ಹಾಕ್ತಕ್ಕಂಥ ಅಧಿಕಾರ ಅಂತ ಅಡ್ಮಿನಿಸ್ಟ್ರೇಟರ್ಗೆ ಇರುತ್ತೆ. ಆದರೆ ಈಗ ಒಬ್ಬ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿ ಒಬ್ಬರು ಇಬ್ಬರು ಏನು ವಿಲ್ಲಲ್ಲಿ ಹೆಸರಿಸಿರ್ತಾರೆ, ಯಾರಿಗೆ ಆಸ್ತಿ ಕೊಟ್ಟಿರ್ತಾರೆ, ಅವರು ಕೂಡ ಪ್ರೊಬೇಟ್ಗೆ ಅಪ್ಲೈ ಮಾಡ್ಬೋದು. ಪ್ರೊಬೇಟ್ ಅಂದರೆ ಏನಂದರೆ ಇಷ್ಟೇ, ಭಾಳ ಸರಳವಾದ ಶಬ್ದಗಳಲ್ಲಿ ಹೇಳಬೇಕು ಅಂದರೆ, ಒಂದು ವಿಲ್ಲನ್ನು ಅಧಿಕೃತ ಮುದ್ರೆ ಒತ್ತತ್ತಲ್ಲ ಕೋರ್ಟು, ಇದು ಇಂಥವರೇ ಬರೆದಿದ್ದು ವಿಲ್ಲು, ಇಂಥವ್ರ ಪರವಾಗಿ ಬರೆದಿರ್ತಕ್ಕಂಥ ವಿಲ್ಲು ಅಂತೇಳಿ ಕೋರ್ಟು ತನ್ನ ಸೀಲನ್ನು ಹಾಕಿ ಅಧಿಕೃತಗೊಳಿಸುತ್ತಲ್ಲ, ಅಫಿಷಿಯಲ್ ಮಾಡುತ್ತಲ್ಲ, ಸರ್ಟಿಫಿಕೇಷನ್ ಕೊಡುತ್ತಲ್ಲ ವಿಲ್ಲಿನ ಬಗ್ಗೆ, ಅದೇ ಪ್ರೊಬೇಟ್, ಗೊತ್ತಾಯ್ತಾ? ವಿಲ್ಲಿನ ಅಧಿಕೃತ ರೂಪವೇ ಅಥವಾ ಅಧಿಕೃತ ಮಾನ್ಯತೆಯೇ ಪ್ರೊಬೇಟ್ ಅಂತ ಹೇಳ್ಬೋದು. ವಿಲ್ನಲ್ಲಿ ಯಾರ ಹೆಸರಿಗೆ ಬರೆದಿರ್ತಾರೋ ಅವರು ಕೂಡ ಹಾಕ್ಬೋದು, ಏನು ತೊಂದರೆ ಇಲ್ಲ. ಆದರೆ ಅದು ಅವಶ್ಯಕತೆ ಅಲ್ಲ, ಅವ್ರ ಕಡ್ಡಾಯ ಅಲ್ಲ, ಅವ್ರು ತೊಗೋಬೇಕಾದಿಲ್ಲ. ವಿಲ್ ಬಂದರೆ ಅವ್ರೇನು ಮಾಡ್ಬೋದು, ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಬಿಟ್ರೆ, ಈಗ ಜಮೀನು ಬಗ್ಗೆ ಬರೆದಿದ್ರೆ ಸಂಬಂಧಪಟ್ಟ ರೆವಿನ್ಯೂ ಆಫೀಸರಿಗೆ ಕೊಟ್ಬಿಟ್ಟು, ತಹಶೀಲ್ದಾರಿಗೆ ಕೊಟ್ಬಿಟ್ಟು ಖಾತೆ ಮಾಡಿ ಅಂತ ಹೇಳ್ಬೋದು. ಅಥವಾ ನಗರ ಪ್ರದೇಶದಲ್ಲಿ ಯಾವ್ದಾರ ಒಂದು ಆಸ್ತಿ ಬರೆದಿದ್ರೆ ಸಂಬಂಧಪಟ್ಟ ಪುರಸಭೆಗೋ, ನಗರಸಭೆಗೋ, ಕಾರ್ಪೊರೇಷನ್ಗೆ ಕೊಟ್ಬಿಟ್ಟು ಇಂಥ ಆಸ್ತಿ ಇಂಥವ್ರು ವಿಲ್ ಬರೆದಿದ್ದಾರೆ, ದಯಮಾಡಿ ಖಾತೆ ಮಾಡಿಕೊಡಿ ಅಂತ ಹೇಳ್ಬೋದು, ಗೊತ್ತಾಯ್ತಾ? ಈ ಖಾತೆ, ಈ ವಿಲ್ ಬರೆದಿದ್ದು ಸುಳ್ಳು ಅಂಥವ್ರು ಬರೆದಿಲ್ಲ ಅಂತ ಯಾರು ತಕರಾರು ಹಾಕಿದರೆ ಆವಾಗ ಸಂಬಂಧಪಟ್ಟ ಅಧಿಕಾರಿಗಳು ಖಾತೆ ಮಾಡೋದನ್ನು ನಿಲ್ಲಿಸ್ಬಿಟ್ಟು ಅವರು ಪಾರ್ಟಿಗಳಿಗೆ ಡೈರೆಕ್ಷನ್ ಕೊಡ್ಬೋದು. ನೀವು ಸಿವಿಲ್ ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊಂಬನ್ನಿ, ನೀವು ಖಾತೆ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀರಾ, ಇವ್ರು ಖಾತೆ ಮಾಡಿಕೊಡ್ಬಾರ್ದು, ಯಾರು ಬರೆದಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ, ಅವ್ರು ಬರೆದಿಲ್ಲ, ನೀವು ಇದು ಸೃಷ್ಟಿ ಮಾಡಿರ್ತಕ್ಕಂಥ ವಿಲ್ಲು ಅಂತ ಹೇಳ್ತಾರೆ, ಅದರಿಂದ ಖಾತೆ ಮಾಡೋಕ್ಕೆ ಬರೋಲ್ಲ ಅನ್ನೋವಂಥ ಒಂದು ಎಂಡಾರ್ಸ್ಮೆಂಟನ್ನು ಕೊಡ್ಬೋದು. ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇರ್ತಕ್ಕಂಥ ಒಂದು ಅಧಿಕಾರ ಮತ್ತು ವಿವೇಚನಾಧಿಕಾರ, ಗೊತ್ತಾಯ್ತಾ? ಆ ಪ್ರಕಾರ ನಡ್ಕೋಬೇಕಾಗತ್ತೆ. ಆದರೆ ಮತ್ತೆ ಪ್ರೊಬೇಟಿಗೆ ಬರೋದಾದರೆ, ಪ್ರೊಬೇಟನ್ನು ಒಬ್ಬ ವೈಯಕ್ತಿಕ, ನಾನು ಮೊದಲೇ ಹೇಳಿದಾಗೆ ಯಾವ ವ್ಯಕ್ತಿ ಪರವಾಗಿ ವಿಲ್ ಬರೆದಿರ್ತಾರೆ ಅವ್ರು ಪ್ರೊಬೇಟ್ ತೊಗೋಬೇಕಾದಿಲ್ಲ, ಕಡ್ಡಾಯ ಅಲ್ಲ ಅದು, ಗೊತ್ತಾಯ್ತಾ? ಒಬ್ಬ ಅಡ್ಮಿನಿಸ್ಟ್ರೇಟರ್ ಅಂತ ಏನು ಬರೆದಿರ್ತಾರೆ, ನನ್ನ ಒಂದು ಆಸ್ತಿಯನ್ನು ನೋಡ್ಕೋಬೇಕು, ಮ್ಯಾನೇಜ್ಮೆಂಟ್ ಮಾಡಬೇಕು, ಮ್ಯಾನೇಜರಾಗಿ ಕೆಲಸ ಮಾಡಬೇಕು ಅಂತ ಯಾರಿಗಾರ ಬರೆದಿರ್ತಾರಲ್ಲ, ಅವರು ಅದನ್ನು ಅಪ್ಲೈ ಮಾಡಿ ಪ್ರೊಬೇಟ್ ತೊಗೋಬೇಕಾಗತ್ತೆ. ಮತ್ತೊಂದು, ಯಾರೇ ಆಗಲಿ, ಅಡ್ಮಿನಿಸ್ಟ್ರೇಟರ್ ಆಗಲಿ ಅಥವಾ ಯಾರು ವಿಲ್ ಯಾರು ಪರವಾಗಿ ಬರೆದಿರ್ತಾರೋ ಅವ್ರು ಪ್ರೊಬೇಟ್ ತೊಗೊಳೋದಕ್ಕೆ ಜಿಲ್ಲಾ ನ್ಯಾಯಾಲಯಕ್ಕೆ ಹೋದಾಗ ಅವ್ರೇನು ಮಾಡಬೇಕಾಗತ್ತೆ, ಆ ಒಂದು ವಿಲ್ಲಿನ ಪ್ರತಿ, ಗೊತ್ತಾಯ್ತಾ, ಮತ್ತು ಅವರ ಡೆತ್ ಸರ್ಟಿಫಿಕೇಟು, ವಿಲ್ ಬರೆದವ್ರ ಡೆತ್ ಸರ್ಟಿಫಿಕೇಟು, ಮತ್ತು ಅಲ್ಲಿ ಯಾರನ್ನು ಪಾರ್ಟಿ ಮಾಡಬೇಕು ಅಂದರೆ ಆ ವಿಲ್ ಬರೆದು ತೀರೋಗಿರ್ತಾರಲ್ಲ ಅವರ ವಾರಸ್ದಾರರು ಯಾರ್ಯಾರು ಇರ್ತಾರೆ, ಕಾನೂನುಬದ್ಧ ವಾರಸ್ದಾರರು, ಅವ್ರನ್ನೆಲ್ಲ ಪಾರ್ಟಿ ಮಾಡಿ ಕೋರ್ಟ್ನಲ್ಲಿ
ಆ ಒಂದು ಪ್ರೊಬೇಟನ್ನು ತೊಗೋಬೇಕಾಗತ್ತೆ. ಕೋರ್ಟ್ ಇಬ್ಬರು ಮಾತನ್ನು ಕೇಳಿ ಇಬ್ಬರು ಎವಿಡೆನ್ಸು ನೋಡಿಬಿಟ್ಟು ಇಬ್ಬರು ಹಾಕಿರ್ತಕ್ಕಂಥ ಎರಡೂ ಪಾರ್ಟಿಗಳಾಗಿರ್ತಕ್ಕಂಥ ದಾಖಲೆ ನೋಡಿಬಿಟ್ಟು ಪ್ರೊಬೇಟ್ ಕೊಡಬೇಕೋ ಬಿಡಬೇಕು ಅಂತ ತೀರ್ಮಾನ ಮಾಡಿ ಪ್ರೊಬೇಟನ್ನು ಕೊಡುತ್ತೆ. ಗೊತ್ತಾಯ್ತಾ? ಒಂದು ವೇಳೆ ಯಾವುದೇ ಕಾನೂನುಬದ್ಧ ವಾರಸುದಾರನ ಪಾರ್ಟಿ ಮಾಡದೆ ಯಾರಾದರೂ ಪ್ರೊಬೇಟ್ ತೆಗೆದುಕೊಂಡ್ರೆ ಗೊತ್ತಾಯ್ತಾ, ಆಗ ಯಾರನ್ನ ಪಾರ್ಟಿ ಮಾಡಿರಲ್ಲ ಅವರು ಅದನ್ನು ಚಾಲೆಂಜ್ ಮಾಡ್ಬೋದು ಕೋರ್ಟಲ್ಲಿ. ಯಾವ ಕೋರ್ಟಲ್ಲಿ ಆಗಿರುತ್ತೋ ಅದ್ರ ಮೇಲ್ಮನೆ ಕೋರ್ಟಲ್ಲಿ ಹೋಗಿ ಈ ಥರ ನಮ್ಮನ್ನು ಪಾರ್ಟಿ ಮಾಡಿಲ್ಲ, ನಮ್ಮನ್ನು ಪಾರ್ಟಿ ಮಾಡಬೇಕಿತ್ತು, ಮಾಡ್ದಲ್ಲೇ ಪ್ರೊಬೇಟ್ ತೊಗೊಂಡಿದ್ದಾರೆ ಅಂತೇಳಿ ಅದನ್ನು ಚಾಲೆಂಜ್ ಮಾಡಿ ಆ ಪ್ರಕಾರ ತಮಗೆ ಇರ್ತಕ್ಕಂಥ ಒಂದು ಗ್ರೌಂಡ್ ಮೂಲಕ ಗೆಲ್ಲಬಹುದು, ಅದನ್ನು ಚಾಲೆಂಜ್ ಮಾಡಬಹುದು. ಅದಕ್ಕೂ ಕೂಡ ಅವಕಾಶ ಇದೆ. ಇದು ಈ ಪ್ರೈವೇಟಿಗೆ ಸಂಬಂಧಪಟ್ಟಂಥ ಕಾನೂನು ಇಂಡಿಯನ್ ಸಕ್ಸೆಷನ್ ಆ್ಯಕ್ಟಿನ ಬೇರೆ ಬೇರೆ ಪ್ರಾವಿಷನಲ್ಲಿದೆ, ಬೇರೆ ಬೇರೆ ಅವಕಾಶಗಳು ಅದರಲ್ಲಿದೆ. ಆ ಪ್ರಕಾರವಾಗಿ ನಾವು ಅರ್ಜಿನ ಜಿಲ್ಲಾ ನ್ಯಾಯಾಲಯಕ್ಕೆ ಹಾಕಬೇಕಾಗತ್ತೆ. ನಿಮ್ಮ ಪರವಾಗಿ ಯಾರಾದರೂ ವಿಲ್ ಬರೆದಿದ್ದರೆ ನೀವು ಪ್ರೊಬೇಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಪ್ರೊಬೇಟ್ ಕಡ್ಡಾಯ ಅಲ್ಲವೇ ಅಲ್ಲ. ಗೊತ್ತಾಯ್ತಾ? ಹಾಗೆ ನೀವು ಖಾತೆ ಮಾಡಿಕೊಂಡು ಅನುಭವಿಸ್ಬೋದು. ಯಾರಾದರೂ ಕ್ವಶನ್ ಮಾಡಿದರೆ ಆಗ ನೀವು ಆ ಒಂದು ವಿಲ್ಲನ್ನು ಇದು ನಿಜವಾದ ವಿಲ್ಲು ಇವರೇ ಬರೆದಿದ್ದು ಅಂತೇಳಿ ಸಾಬೀತು ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ಸಿವಿಲ್ ಕೋರ್ಟಲ್ಲಿ ಸಂಬಂಧಪಟ್ಟ ಸಿವಿಲ್ ಕೋರ್ಟ್ಗೆ ಹೋಗಿ, ಇಲ್ಲದೆ ಹೋದರೆ ತಾವು ಆರಾಮಾಗಿ ಖಾತೆ ಮಾಡಿಕೊಂಡು ಓನರ್ ಆಗಿ ಆ ವಿಲ್ಲಿನ ಬೆನಿಫಿಷಿಯರಿ ಅಂತ ಏನು ಹೇಳ್ತೀವಿ, ಯಾರ ಪರವಾಗಿ ನನ್ನ ಪರವಾಗಿ ಬೆಳೆದಿದೆ ನಾನೇ ಓನರ್ ಅಂತೇಳಿ ಆ ಆಸ್ತಿನ ತಾವು ಅನುಭವಿಸ್ಬೋದು. ಇದು ಕಾನೂನು ಸಂಬಂಧಪಟ್ಟ ವಿಷಯ. ಮ್ಯಾಂಡೇಟ್ರಿ ಯಾರಿಗೆ ವಿಲ್ ಪ್ರೊಬೇಟು ಮತ್ತು ಯಾರಿಗಲ್ಲ ಅಂತಕ್ಕಂಥದ್ದು ಕಾನೂನಿನ ಅಂಶ. ಅದಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಪ್ರೊಬೇಟಿಗೆ ಅಪ್ಲೈ ಮಾಡಬೇಕಾಗತ್ತೆ. ಪ್ರೊಬೇಟ್ ತಗೊಳ್ತಕ್ಕಂಥದ್ದು ವಿಲ್ ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಕಡ್ಡಾಯ ಅಲ್ಲ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.